ಹೊಸ ವರ್ಷದ ಆಚರಣೆಗೆ ಜನ ಪ್ರವಾಸಿ ತಾಣಗಳತ್ತ ಮುಗಿ ಬೀಳ್ತಾ ಇದ್ದಾರೆ. ಅದರಲ್ಲೂ ಕರ್ನಾಟಕದ ಪ್ರವಾಸಿ ತಾಣಗಳಂತೂ ಈಗ ಜನ ಜಂಗುಳಿಯಿಂದ ತುಂಬಿ ತುಳುಕ್ತಾ ಇದೆ. ಪ್ರವಾಸಿಗರು ಹೊಸ ವರ್ಷಕ್ಕೆ ವೆಲ್ಕಮ್ ಹೇಳೋದಕ್ಕೆ ಪ್ರವಾಸಿ ತಾಣಗಳಲ್ಲಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಹೇಳಿ ಕೇಳಿ ಕ್ರಿಸ್ಮಸ್ ಹಾಲಿಡೇಸ್ ಬೇರೆ ಇದೆ, ಹೊಸ ವರ್ಷಾಚರಣೆ, ಎಲ್ರಿಗೂ ರಜೆ ಇದೆ, ಎಲ್ಲ ನುಗ್ಗಿದ್ದಾರೆ. ಹಾಗಾಗಿ ಹೋಮ್ ಸ್ಟೇ ಆಗಲಿ, ರೆಸಾರ್ಟ್ ಆಗಲಿ, ಲಾಡ್ಜು, ಹೋಟೆಲ್ಗಳು ಎಲ್ಲೂ ರೂಮ್ ಸಿಗ್ತಾ ಇಲ್ಲ. ಅಷ್ಟು ಜನ ಜನ ಜನ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಹೊಸ ವರ್ಷದ ಆಚರಣೆಗೆ ಜನರ ಪ್ರವಾಸ. ಕರ್ನಾಟಕದ ಪ್ರವಾಸಿ ತಾಣಗಳು ಹೌಸ್ಫುಲ್. ರಾಜ್ಯ ಹೊರ ರಾಜ್ಯದ ಪ್ರವಾಸಿಗರ ಜಂಗುಳಿ. ಪ್ರಕೃತಿಯ ಸೂರಿನಡಿ ಕಾಫಿ ನಾಡಿನ ಸೌಂದರ್ಯವನ್ನ ಸವಿಯುತ್ತಾ ಹೊಸ ವರ್ಷಕ್ಕೆ ವೆಲ್ಕಮ್ ಹೇಳುವುದಕ್ಕೆ ಲಕ್ಷಾಂತರ ಪ್ರವಾಸಿಗರು ಕಾತುರದಿಂದ ಕಾಯ್ತಿದ್ದಾರೆ. ಈ ವರ್ಷದ ಮಹಾಮಳೆಯ ಮಧ್ಯೆಯೂ ಕೂಡ ಕಾಫಿ ನಾಡಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಸೀತಾಳಯ್ಯನಗಿರಿ, ಶೃಂಗೇರಿ, ಹೊರನಾಡು, ಕುದುರೆಮುಖ ಸೇರಿದಂತೆ ಪ್ರಮುಖ ಗಿರಿಶಿಖರಗಳಲ್ಲಿ ಪ್ರವಾಸಿಗರು ಹೊಸ ವರ್ಷದ ರಾತ್ರಿಗಾಗಿ ಹಾತೊರೀತಿದ್ದಾರೆ. ಆದರೆ ಹೋಮ್ ಸ್ಟೇ, ರೆಸಾರ್ಟ್ ಮಾಲೀಕರು ಡಿಜೆ, ಪಾರ್ಟಿ, ಫೈರ್ ಕ್ಯಾಂಪ್ ಸೇರಿದಂತೆ ಪ್ರವಾಸಿಗರ ಬಳಿ ದುಬಾರಿ ಹಣವನ್ನು ವಸೂಲಿ ಮಾಡ್ತಿದ್ದಾವೆ. 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಸ್ವಾಗತ ಕೋರೋದಕ್ಕೆ ಈಗಾಗಲೇ ಪ್ರವಾಸಿಗರು ಕೂಡ ಸನ್ನದ್ಧರಾಗಿರುವಂಥದ್ದು. ಹೊಸ ವರ್ಷದ ಆಚರಣೆಗೆ ಎರಡು ಮೂರು ದಿನಗಳಷ್ಟೇ ಬಾಕಿ ಇರೋದ್ರಿಂದ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಗೆ ಸಾವಿರಾರು ಪ್ರವಾಸಿಗರು ಭೇಟಿ ನೀಡಿರುವಂಥದ್ದು. ನಿತ್ಯ ಕರ್ನಾಟಕದ ಅತ್ಯಂತ ಎತ್ತರದ ಪ್ರದೇಶ ಅಂತ ಕರೆಸಿಕೊಳ್ಳುವಂತಹ ಮುಳ್ಳಯ್ಯನಗಿರಿ ಭಾಗಕ್ಕೂ ಇವತ್ತು ಕೊನೆ ವೀಕೆಂಡ್ ಆಗಿರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಭೇಟಿ ನೀಡ್ತಿರುವಂಥದ್ದು ನಾವು ವಿಜುವಲ್ಸ್ ಅಲ್ಲೂ ಕೂಡ ನೋಡಬಹುದು. ಈಗಾಗಲೇ ಇದು ಚಿಕ್ಕಮಗಳೂರು ನಗರದಿಂದ ಕೈಮರ ಚೆಕ್ ಪೋಸ್ಟ್ ಅಂತಂದ್ರೆ ಏನು ಮುಳ್ಳಯ್ಯನಗಿರಿ ಮಾರ್ಗಕ್ಕೆ ಈ ಒಂದು ಚೆಕ್ ಪೋಸ್ಟ್ ಅನ್ನ ದಾಟಿಯೇ ಹೋಗಬೇಕಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ವರ್ಷದ ಕೊನೆಯ ವೀಕೆಂಡ್ ಆಗಿರೋದ್ರಿಂದ ಮತ್ತೆ ಹೊಸ ವರ್ಷನೂ ಇನ್ನೇನು 2-3 ದಿನಗಳ ಕಾಲ ಇರೋದ್ರಿಂದ ಈ ಭಾಗದಲ್ಲಿ ಹೋಮ್ ಸ್ಟೇ, ಈ ಭಾಗದಲ್ಲಿ ಇರುವಂತಹ ಎಲ್ಲಾ ಹೋಮ್ ಸ್ಟೇಗಳಿಗೂ ಕೂಡ ಈಗಾಗಲೇ ಬುಕ್ ಆಗಿರುವಂಥದ್ದು. ಮತ್ತೆ ನಿತ್ಯ ಬಂದು ಹೋಗುವಂತಹ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿರುವಂಥದ್ದು. ಇಷ್ಟು ದಿನಗಳ ಕಾಲ ಮುಳ್ಳಯ್ಯನಗಿರಿನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೆವಿ ಟೂರಿಸ್ಟ್ ಬಂದ್ರೆ ಅಲ್ಲಿ ವಾಹನಗಳು ಜಾಮ್ ಆಗ್ಬೋದು ಅಥವಾ ಪ್ರವಾಸಿಗೆ ಸಮಸ್ಯೆ ಆಗ್ಬೋದು ಅಂತ ಜಿಲ್ಲಾಡಳಿತ ನಿತ್ಯ 600 ಗಾಡಿಗಳಂತೆ ಬೆಳಿಗ್ಗೆ 600, ಮಧ್ಯಾಹ್ನ 600, ಒಟ್ಟು ಒಂದು ದಿನಕ್ಕೆ 1200 ಗಾಡಿಗಳನ್ನ ಬಿಡೋಕೆ ಮಾತ್ರ ಒಂದು ಆದೇಶ ಮಾಡಿದಂಥದ್ದು. ಆದರೆ ಈಗ ವರ್ಷದ ಕೊನೆ ವೀಕೆಂಡ್ ಆಗಿರೋದ್ರಿಂದ ಮತ್ತೆ ಹೊಸ ವರ್ಷದ ಆಚರಣೆಗೋಸ್ಕರ ಸಾವಿರಾರು ಪ್ರವಾಸಿಗರು ಭೇಟಿ ನೀಡ್ತಿರೋದ್ರಿಂದ ಜಿಲ್ಲಾಡಳಿತ ಕೂಡ ಈಗ ಬೆಳಗ್ಗೆ 800 ಮತ್ತೆ ಮಧ್ಯಾಹ್ನ 800 ಅಂತಂದ್ರೆ 1600 ಗಾಡಿಗಳನ್ನ ಬಿಡೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಸಾವಿರಾರು ಪ್ರವಾಸಿಗರು ಮುಳ್ಳಯ್ಯನಗಿರಿ ಭಾಗಕ್ಕೆ ಭೇಟಿ ನೀಡ್ತಿರುವಂತದ್ದು. ಕೇವಲ ಮುಳ್ಳಯ್ಯನಗಿರಿ ಭಾಗ ಅಂತಲ್ಲ, ಚಿಕ್ಕಮಗಳೂರು ಜಿಲ್ಲೆಯ ಇತರೆ ಪ್ರವಾಸಿ ತಾಣಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಟ್ರಾಫಿಕ್ ಜಾಮ್ ಉಂಟಾಗ್ತಿರೋದು. ಮತ್ತೆ ಸಾಕಷ್ಟು ಪ್ರವಾಸಿಗರು ಕೂಡ ಭೇಟಿ ನೀಡ್ತಿರುವಂತದ್ದು. ಏನು ಮೂಡಿಗೆರೆ ತಾಲೂಕಿನ ದೇವರಮನೆ ಗುಡ್ಡ ಆಗ್ಬೋದು ಅಥವಾ ಎತ್ತಿನ ಭುಜ ಆಗ್ಬೋದು, ಕಳಸ ಹೊರನಾಡು ಆಗ್ಬೋದು, ಶೃಂಗೇರಿ ದೇವಸ್ಥಾನ ಆಗ್ಬೋದು, ಜೊತೆಗೆ ಕಳಸದ ನೇತ್ರಾವತಿ ಪೀಕ್, ಇದು ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ಪ್ರಸಿದ್ಧ ಪ್ರವಾಸಿ ತಾಣಗಳು. ಬರ್ತಿರುವಂತಹ ಸಾಕಷ್ಟು ಪ್ರವಾಸಿಗರು ಮತ್ತೆ ಹೆವಿ ವೆಹಿಕಲ್ಗಳು ಇರೋದ್ರಿಂದ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮಡಿಕೇರಿಯ ರಾಜಾ ಸೀಟ್ನಲ್ಲಿ ಜನವೋ ಜನ. ಇನ್ನು ಮಡಿಕೇರಿಯ ರಾಜಾ ಸೀಟ್ನಲ್ಲಿ ನಿಸರ್ಗ ಸೌಂದರ್ಯವನ್ನು ಸವಿಯೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಸಾಮಾನ್ಯವಾಗಿ ವೀಕೆಂಡ್ಗಳಲ್ಲಿ ಅತಿ ಹೆಚ್ಚು ಪ್ರವಾಸಿಗರಿಂದ ಗಿಜಿಗುಡುವಂತಹ ರಾಜಾ ಸೀಟ್ ಈ ಬಾರಿ ಸ್ವಲ್ಪ ಡಿಫರೆಂಟ್ ಆಗಿದ್ದು ಜನಜಾತ್ರೆ ಕಂಡುಬರುತ್ತಿದೆ. ಆದರೆ ಸಾಲು ಸಾಲು ರಜೆಯಿಂದ ಪ್ರವಾಸಿಗರು ಕೊಡಗಿನೆಡೆಗೆ ಲಗ್ಗೆ ಇಡ್ತಿದ್ದಾರೆ. ಅದರಲ್ಲೂ ಪ್ರಕೃತಿ ಪ್ರಿಯರು ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿರುವಂತಹ ಕಾಫಿ ನಾಡಿಗೆ ಲಗ್ಗೆ ಇಟ್ಟಿದ್ದು ಎಲ್ಲೆಲ್ಲೂ ಕೂಡ ಜನಸಾಗರವೇ ಕಾಣಿಸ್ತಿದೆ. ವರ್ಷಾಂತ್ಯಕ್ಕೆ ವಿದಾಯ ಹೇಳಲಿಕ್ಕೆ ಈಗಾಗಲೇ ಕೊಡಗು ಜಿಲ್ಲೆಗೆ ಸಾಕಷ್ಟು ಪ್ರವಾಸಿಗರ ದಂಡೆ ಅತ್ಯಂತ ಹೆಚ್ಚಾಗಿ ಹರಿದು ಬರ್ತಾ ಇದೆ. ಪ್ರಸ್ತುತ ಇದೀಗ ಪಬ್ಲಿಕ್ ಟಿವಿ ಕೊಡಗಿನ ಹೆಸರಾಂತ ಪ್ರವಾಸಿ ತಾಣದಲ್ಲಿ ಒಂದಾಗಿರ್ತಕ್ಕಂತಹ ರಾಜಾ ಸೀಟ್ನಲ್ಲಿ ನಾವಿದ್ದೇವೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಇಯರ್ ಎಂಡ್ ಕೂಡ ಆಗಿರೋದು, ಮತ್ತೊಂದೆಡೆ ವೀಕೆಂಡ್ ಕೂಡ ಆಗಿರೋದ್ರಿಂದ ಸಾಕಷ್ಟು ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಕಳೆದ ಒಂದು ವಾರದಿಂದನೂ ಕೂಡ ಈ ಭಾಗದಲ್ಲಿ ಏನು ಕ್ರಿಸ್ಮಸ್ ರಜೆ ಏನಿತ್ತು, ಸಾಲು ಸಾಲು ರಜೆ ಏನಿದೆ, ಈ ರಜೆ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಈ ಭಾಗಕ್ಕೆ ಹೆಜ್ಜೆ ಆಗ್ತಾ ಇದ್ದಾರೆ. ಬರೀ ಈ ಭಾಗಕ್ಕೆ ಮಾತ್ರ ಅಂತಲ್ಲ, ಕೊಡಗಿನ ಹಲವಾರು ಪ್ರೇಕ್ಷಣೀಯ ಸ್ಥಳಗಳೇನಿದೆ, ದುಬಾರ ಇರ್ಬೋದು, ನಿಸರ್ಗಧಾಮ ಇರ್ಬೋದು, ಅಬ್ಬಿ ಜಲಪಾತ, ಮುಗಿಲ್ಪೇಟೆ, ಇಂತಹ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸಿಗರ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆಯಾಗಿದೆ. ಎಲ್ಲೆಂದರಲ್ಲಿ ಜನಸಂಖ್ಯೆಯ ದಟ್ಟಣೆ, ಪ್ರವಾಸಿಗರ ದಟ್ಟಣೆನೇ ಹೆಚ್ಚಾಗಿ ಬರ್ತಾ ಇದೆ. ಅದರಲ್ಲೂ ಕೂಡ ಮಡಿಕೇರಿ ನಗರದ ಸುತ್ತಮುತ್ತ ಇರ್ತಕ್ಕಂಥ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ವಾಹನ ಸವಾರರು ಒಂದು ರೀತಿ ಟ್ರಾಫಿಕ್ ಕೂಡ ಸಿಲುಕಿ ಒಂದು ರೀತಿ ಪರಿತಪಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದ್ದರೆ, ಮತ್ತೊಂದೆಡೆ ಪ್ರವಾಸಿಗರು ತಮ್ಮ ಪ್ರವಾಸಿ ತಾಣಗಳಲ್ಲಿ ಈ ವರ್ಷದ ವಿದಾಯವನ್ನು ಹೇಳಲಿಕ್ಕೆ ಸಾಕಷ್ಟು ವರ್ಷಾಂತ್ಯದಿಂದ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನ್ಯೂ ಇಯರ್ನ ವೆಲ್ಕಮ್ ಮಾಡಲಿಕ್ಕೂ ಸಾಕಷ್ಟು ಸಜ್ಜಾಗಿರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ನೋಡ್ಬೋದು. ಯಾಕಂದರೆ ಅವ್ರದ್ದೇ ಆದಂತಹ ಒಂದು ಪ್ಲಾನನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಕೊಡಗಿನ ಬಹುತೇಕ ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ ಇರ್ಬೋದು, ಲಾಡ್ಜ್ ಇರ್ಬೋದು, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಎಲ್ಲೆಂದರಲ್ಲಿ ಕಾಲು ಹಾಕ್ಲಿಕ್ಕೂ ಕೂಡ ಜಾಗ ಇಲ್ಲದಂತಹ ಪರಿಸ್ಥಿತಿ ಕೂಡ ಕೊಡಗಿನಾದ್ಯಂತ ನಿರ್ಮಾಣವಾಗಿದೆ. ಮಂಡ್ಯ ಜಿಲ್ಲೆಯ ಪ್ರವಾಸಿ ತಾಣಗಳು ರಶ್. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಲಗ್ಗೆ ಇಡ್ತಿದ್ದಾರೆ.
ಅದರಲ್ಲೂ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರ ಹಿಂಡು ಬಂದು ಪಕ್ಷಿ ಸಂಕುಲವನ್ನು ವೀಕ್ಷಣೆ ಮಾಡ್ತಿದೆ. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಭೇಟಿ ಕೊಡ್ತಿದ್ದಾರೆ ಜನ. ಇಲ್ಲಿ ದೋಣಿ ವಿಹಾರ ಮಾಡಿ ಮೊಸಳೆ ಹಾಗೂ ಪಕ್ಷಿ ಸಂಕುಲವನ್ನು ವೀಕ್ಷಣೆ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ಸರಣಿ ರಜೆಗಳು ಹಾಗೂ ಇಯರ್ ಎಂಡ್ ಇರುವಂಥ ಕಾರಣವಾಗಿ ಮಂಡ್ಯ ಜಿಲ್ಲೆಯ ಪ್ರವಾಸಿ ತಾಣಗಳು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದಾವೆ. ನಾನಿದೀಗ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಬೋಟಿಂಗ್ ಪಾಯಿಂಟ್ನಲ್ಲಿ ಸರದಿ ಸಾಲಲ್ಲಿ ನಿಂತು ಬೋಟಿಂಗ್ ಆಗಿ ಕಾಯ್ತಾ ಇರುವಂತಹ ಪ್ರವಾಸಿಗರನ್ನು ಕಾಣ್ತಾ ಇರುವಂಥದ್ದು. ಇಯರ್ ಎಂಡ್ ಮತ್ತು ಸಾಲು ಸಾಲು ರಜೆ ಇರೋದ್ರಿಂದಾಗಿ ನಮ್ಮ ರಾಜ್ಯ ಅಲ್ಲದೆ ಕೂಡ ಹೊರ ರಾಜ್ಯಗಳಿಂದಲೂ ಕೂಡ ಲಕ್ಷಾಂತರ ಪ್ರವಾಸಿಗರು ಕೂಡ ಇಲ್ಲಿ ಬಂದು ರಂಗನತಿಟ್ಟು ಪಕ್ಷಿಧಾಮವನ್ನು ವೀಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕೂಡ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ವಿ. ಪ್ರತಿ ವರ್ಷವೂ ಕೂಡ ವೀಕೆಂಡ್ ಜೊತೆಗೆ ಇಯರ್ ಎಂಡ್ ಬಂದಂಥ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಏನು ಪ್ರವಾಸಿಗರು ಹರಿದು ಬರ್ತಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಹರಿದು ಬಂದಿರುವಂಥದ್ದು ಮತ್ತೊಂದು ವಿಷಯದಲ್ಲಿ ಗಮನಿಸಬಹುದಾಗಿರುವಂಥದ್ದು, ಪ್ರವಾಸಿಗರೆಲ್ಲರೂ ಕೂಡ ಬೋಟಿಂಗನ್ನು ಮಾಡ್ತಾ ಇದ್ದಾರೆ. ಅಂದರೆ ಬಹುತೇಕ ಎಲ್ಲ ಬೋಟ್ ಕೂಡ ಭರ್ತಿ ಆಗಿರುವಂಥದ್ದು. ಬೋಟಿಂಗಾಗಿ ಕೂಡ ಅಪಾರ ಪ್ರಮಾಣದಲ್ಲಿ ಪ್ರವಾಸಿಗರು ಒಂದು ಕಡೆ ಕ್ಯೂ ನಿಂತ್ಕೊಂಡ್ರೆ ಮತ್ತಷ್ಟು ಪ್ರವಾಸಿಗರು ಇಲ್ಲಿ ಬೋಟಿಂಗ್ ಮಾಡೋ ಮೂಲಕವಾಗಿ ಹೊಸ ಎಕ್ಸ್ಪೀರಿಯನ್ಸ್ ಅನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಪಕ್ಷಿಗಳ ದೃಶ್ಯಾವಳಿಗಳು, ಮತ್ತೊಂದು ಕಡೆ ಏನು ನೀರಿನಲ್ಲಿರುವಂಥ ಮೊಸಳೆಗಳು, ಈ ರೀತಿಯಾದಂಥ ಪ್ರಕೃತಿ ಸೌಂದರ್ಯವನ್ನು ಸವಿಯುವ ಮೂಲಕವಾಗಿ ಪ್ರವಾಸಿಗರೆಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇರುವಂಥದ್ದು. ಕೇವಲ ರಂಗನತಿಟ್ಟು ಪಕ್ಷಿಧಾಮ ಮಾತ್ರ ಅಲ್ಲ, KRSನ ಬೃಂದಾವನದಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ಪ್ರವಾಸಿಗರು ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಇಲ್ಲೂ ಕೂಡ ಅಪಾರ ಪ್ರಮಾಣದ ಪ್ರವಾಸಿಗರು ಇಲ್ಲಿ ಬಂದು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಪ್ರವಾಸಿಗರಿಗೆ ಮತ್ತೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ಅಪಾರ ಪ್ರಮಾಣದಲ್ಲಿ ಪ್ರವಾಸಿಗರು ಬಂದು ಇಲ್ಲಿ ಎಂಜಾಯ್ ಅನ್ನ ಮಾಡ್ತಾ ಇರೋದು. ಅಂಜನಾದ್ರಿ ಬೆಟ್ಟಕ್ಕೆ ಹರಿದು ಬಂದ ಜನಸಾಗರ. ಅತ್ತ ಹನುಮನ ಜನ್ಮಸ್ಥಳ ಅಂಜನಾದ್ರಿಗೆ ಲಕ್ಷಾಂತರ ಭಕ್ತರು ಆಗಮಿಸಿದ ಹಿನ್ನೆಲೆಯಲ್ಲಿ ಅಂಜನಾದ್ರಿ ಬೆಟ್ಟ ಸಂಪೂರ್ಣ ಜಾಮ್ ಆಗಿದೆ. ಬೆಟ್ಟದ ಮೇಲೆ ಏರಿ ಆಂಜನೇಯನ ದರ್ಶನ ಪಡೆಯುವುದಕ್ಕೆ ಜನರು ಹರಸಾಹಸ ಪಡುತ್ತಿದ್ದಾರೆ. ಗಂಟೆಗಳ ಕಾಲ ಕಾದು ಭಕ್ತರು ಆಂಜನೇಯನ ದರ್ಶನ ಪಡೆಯುತ್ತಿದ್ದಾರೆ. ಇನ್ನು ಸಂಚಾರ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಅಂಜನಾದ್ರಿ ಭಕ್ತರ ದಂಡು ಈಗ ಹರಿದು ಬರ್ತಾ ಇರೋ ಕಾರಣಕ್ಕಾಗಿ ನಾವು ಅಂಜನಾದ್ರಿಗೆ 575 ಮೆಟ್ಟಿಲು ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಪ್ರವಾಸಿಗರಾಗಿರ್ಬೋದು ಅಂಜನಾದ್ರಿ ಬೆಟ್ಟ ಹತ್ತಾ ಇದ್ದಾರೆ. ಆದರೆ ಎಲ್ಲ ಕಡೆಗೂ ಅಲ್ಲಿ ಸಹ ಅಂದರೆ ಟ್ರಾಫಿಕ್ ಜಾಮ್ ನೋಡ್ತಾ ಇರ್ಬೋದು. ಹತ್ತಕ್ಕೂ ಆಗ್ಲಾರಂಗ ಪ್ರವಾಸಿಗರ ದಂಡೆ ಇವತ್ತು ಅಂದರೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿರೋ ಕಾರಣಕ್ಕಾಗಿ ಅಲ್ಲಿ ಸಹ ಮೇಲೆ ಹತ್ತಕ್ಕಾಗ್ತಿಲ್ಲ. ಆ ಪರಲಿಯಿಂದ ರಶ್ ದೃಶ್ಯದಲ್ಲಿ ತೋರಿಸ್ತಾ ಇರ್ಬೋದು. ಯಾಕಂದರೆ ಒನ್ ವೇ ಆಗಿದೆ, ಈ ಕಡೆ ಹೋಗಿ ಆ ಕಡೆ ಹಿಂದ್ಲ ಸಿಳಿಯೋಕೆ ಆ ರೀತಿ ಮಾಡಿದ್ರು ಸಹ ಅಂದರೆ ಮೇಲೆ ಹತ್ತಕ್ಕೂ ಆಗ್ತಾಯಿಲ್ಲ. ಆ ರೀತಿಯಲ್ಲಿ ಫುಲ್ಲು ಅಂದರೆ ಸಾಕಷ್ಟು ಭಕ್ತರಾಗಿರ್ಬೋದು ಮತ್ತು ಪ್ರವಾಸಿಗರಾಗಿರ್ಬೋದು, ದಂಡೆ ಅಂದರೆ ವಿದ್ಯಾರ್ಥಿಗಳು ಸಹ ಅಂದರೆ ಪ್ರವಾಸಕ್ಕಾಗಿ ಬಂದಿರ್ತಾರೆ. ಅವರೆಲ್ಲ ಅಂದರೆ ಇವತ್ತು ಶನಿವಾರ ಆಗಿರೋ ಕಾರಣಕ್ಕಾಗಿ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿರೋ ಕಾರಣಕ್ಕಾಗಿ ಸಂಪೂರ್ಣವಾಗಿ ಅಲ್ಲಿ ಸಹ ಅಂದರೆ ಪ್ರವಾಸಿಗರು ಇಂದ ಅಂಜನಾದ್ರಿ ಬೆಟ್ಟ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರು, ಒಬ್ಬರಲ್ಲ ಇಬ್ಬರಲ್ಲ 575 ಮೆಟ್ಟಿಲು ಎತ್ತಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುತ್ತಾ ಸಾಕಷ್ಟು ಭಕ್ತರ ದಂಡೆ ಅಂದರೆ ಮೇಲೆ ಇರ್ತಾ ಇದ್ದಾರೆ. ಅದರ ಮೇಲೆ ಹತ್ತಕ್ಕೂ ಆಗ್ತಾಯಿಲ್ಲ. ಆ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಸಹ ಹತ್ತಲಾರದ ರೀತಿಯಲ್ಲಿ ಸಂಪೂರ್ಣವಾಗಿ ಬಂದಾಗಿದೆ. ಪೊಲೀಸರು ಸಹ ಬೆಳಗಿನಿಂದಲೇ ಹರಸಾಹಸ ಪಡ್ತಾ ಇದ್ದಾರೆ. ಒಟ್ನಲ್ಲಿ ಹೊಸ ವರ್ಷದ ಆಚರಣೆಗೆ ಜನ ಪ್ರವಾಸಿ ತಾಣಗಳತ್ತ ಮುಖ ಮಾಡ್ತಿದ್ದಾರೆ. ಕರ್ನಾಟಕದ ಪ್ರವಾಸಿ ತಾಣಗಳು ಜನಜಂಗುಳಿಯಿಂದ ತುಂಬಿ ತುಳುಕ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.